ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಎದ್ದ ತಕ್ಷಣ ಎಲ್ಲ ಬೆಳಿಗ್ಗೆ ಕಾರ್ಯ ಮುಗಿಸಿ ಈವನ್ ಲಂಚು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ರೆಡಿ ಮಾಡೋಕ್ಕೆ ಹೋದೆ. ಈ ಸ್ಟ್ರಾಬೆರೀಸ್ನ ಆ್ಯಕ್ಚುಲಿ ವಾಶ್ ಮಾಡಬೇಕು. ನಾನೆಲ್ಲೋ ಯೂಟ್ಯೂಬಲ್ಲಿ ನೋಡಿದ್ದೆ, ಈ ಬೇಕಿಂಗ್ ಸೋಡಾ ಹಾಕಿ ವಾಶ್ ಮಾಡಿದರೆ ಚೆನ್ನಾಗಿರುತ್ತೆ. ಅದು ಮಾಡೋಕ್ಕಿಟ್ಟು ಆಮೇಲೆ ಯೂಶ್ವಲಿ ನನ್ನ ಹಸ್ಬೆಂಡ್ ಬೆಳಿಗ್ಗೆನೇ ಜಿಮ್ಗೆ ಹೋಗ್ತಾರೆ. ಅವರಿಗೆ ಮೊಟ್ಟೆ ಕುದ್ಸೋಕೆ ಇಕ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಈಸಿ, ತುಂಬ ಈಸಿ. ಇದ್ರಲ್ಲಿ ಜಸ್ಟ್ ಒಂದು ಪೋಕ್ ಮಾಡಿಬಿಟ್ಟು ನೀರು ಹಾಕಿ ಇಟ್ಟರೆ ಒಂದು 7-8 ನಿಮಿಷದಲ್ಲಿ ಆಗಿಬಿಡುತ್ತೆ. ಜಸ್ಟ್ ಅದು ಬೀಪ್ ಮಾಡುತ್ತೆ. ಕೀಪ್ ವಾಮು ಅಥವಾ ಆಫ್ ಮಾಡಿ ಇಡ್ಬೋದು. ಜಸ್ಟ್ ಇದೊಂದು ಕಪ್ ಕೊಟ್ಟಿರ್ತಾರೆ, ಇದನ್ನು ಯೂಸ್ ಮಾಡಿ ನೀವು ಪೋಕ್ ಮಾಡ್ಬೋದು. ಇದು ಆನ್ ಮಾಡಿಬಿಟ್ಟು ಪ್ಯಾರ್ಲಲಿ ಇನ್ನು ಉಳ್ಕಿದ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಇವತ್ತು ಆ್ಯಕ್ಚುಲಿ ಫ್ರೈಡೇ ಇರೋದ್ರಿಂದ ಆಫೀಸಲ್ಲಿ ಓಕೆ, ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದ ಅಷ್ಟೇನು ಕೆಲಸ ಇರಲಿಲ್ಲ. ಸೊ ಇಟ್ ವಾಸ್ ಓಕೆ, ಒಂಥರ ರಿಲ್ಯಾಕ್ಸಿಂಗ್ ಡೇನೇ ಇತ್ತು. ಇವಳಿಗೆ ಫ್ರೂಟ್ ಪ್ಯಾಕ್ ಮಾಡ್ತಾಯಿದ್ದೆ. ಕ್ಯಾರೆಟು ಮತ್ತು ಕುಕುಂಬರು ಮತ್ತು ಆ್ಯಪಲ್. ಮುಂಚೆ ಆ್ಯಪಲ್ಲೆಲ್ಲ ಇಷ್ಟಪಡ್ತಿದ್ಲು, ಇವಾಗಂತೂ ತಿಂತಾ ಇರಲಿಲ್ಲ. ಇವತ್ತಂತೂ ಅವಳು ಏನೂ ಜಸ್ಟ್ ಲಂಚ್ ಬಿಟ್ಟು ಬೇರೇನು ಬ್ರೇಕ್ಫಾಸ್ಟು ತಿಂದೇ ಇರಲಿಲ್ಲ. ನಾನು ಹೋಗಲಿ ಬಿಡು ಅಂತಂದೆ. ಒಂದೊಂದು ಸರಿ ಹೇಳ್ತಾಳೆ, ನಂಗೆ ಟೈಮೇ ಸಿಗಲಿಲ್ಲ ಅಮ್ಮ, ಆಟ ಆಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತಾರೆ. ನಾವು ಒಂದೊಂದು ಸರಿ ಹೋಗಿರ್ತೀವಿ ಅವ್ರ ಪಿಕ್ನಿಕ್ ಅಂತೇನೋ ಇದ್ದಾಗ. ಅವಾಗ ಗೊತ್ತಾಗುತ್ತೆ ಮಕ್ಕಳು ಅವ್ರ ಜೊತೆ ಇವ್ರ ಜೊತೆ ಆಡೋಕ್ಕೆ ಹೋಗ್ಬಿಡ್ತಾರೆ, ಏನೂ ತಿನ್ನೋಂಗಿಲ್ಲ. ಅದಕ್ಕೆ ಈ ಥರ ಏನೋ ತುಂಬ ಇಷ್ಟ ಇದ್ರೇನೋ ತಿನ್ಬೋದು, ಇಲ್ಲ ಅಂದರೆ ಇಲ್ಲ. ಸ್ಟ್ರಾಬೆರೀಸ್ ಇಷ್ಟ ಅಂತ ಸ್ಟ್ರಾಬೆರೀಸ್ ಕಳಿಸಿದ್ರು ಏನೂ ತಿಂದಿರಲಿಲ್ಲ. ಒಂದು ಫುಲ್ ಫ್ರೂಟ್ ಬಾಕ್ಸ್ ಹಾಗೆ ಬಂದಿತ್ತು. ಸೊ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಒಂದೊಂದು ಸರಿ ಹಾಗೆ. ಸೊ ಎಲ್ಲ ಫ್ರೂಟ್ಸ್ ಎಲ್ಲ ಇದು ವಾಶ್ ಮಾಡಿಬಿಟ್ಟು ಇದು ಹಾಗೆ ಇಟ್ಟರೆ ಇದೊಂದು ಬೇಗ ಹಾಳಾಗ್ಬಿಡುತ್ತೆ. ಇದೆಲ್ಲ ಬೆರೀಸು ತುಂಬ ಸಾಫ್ಟ್ ಇರುತ್ತೆ. ಸೊ ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಟೆ. ಕೊನೆಗೆ ಅವಳಿಗೆ ಲಂಚ್ಗೆ ಆ್ಯಕ್ಚುಲಿ ಪಿಜ್ಜಾ ಮಾಡಮ್ಮ ಅಂತಂದು ಹೇಳಿದ್ಲು. ಏನು ಬ್ರೆಡ್ ಪಿಜ್ಜಾ ಅವಳಿಗೆ ಇಷ್ಟ. ಅದನ್ನು ಆ್ಯಕ್ಚುಲಿ ಆ ಥರ ಇದ್ದರೆ ತಿಂದ್ಬಿಡ್ತಾಳೆ ಅವಳು. ಚೀಸ್ ಏನಾರು ಹಾಕಿ ಮಾಡಿದ್ದಾದರೆ ಇಷ್ಟಪಟ್ಟು ತಿಂತಾಳೆ. ಸೊ ಅದೊಂದು ಮಾಡ್ತಾಯಿದ್ದೆ. ಕೊನೆಗೆ ಜಾಸ್ತಿನೂ ಹಾಕಲ್ಲ, ಜಸ್ಟ್ ಈ ಆನಿಯನ್ನು, ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಚೀಸು ಆ್ಯಸ್ ಯೂಶ್ವಲ್ ಅಷ್ಟೇ ಹಾಕಿ ಮಾಡೋದು. ನಿನ್ನೆನೇ ನಾವು ಶಾಪಿಂಗ್ ಹೋಗಿದ್ವಿ. ನಿನ್ನೆ ಅವಳು ಸ್ವಿಮ್ಮಿಂಗು ಟೆನ್ನಿಸ್ ಕ್ಲಾಸ್ ಇದ್ದಾಗನೇ ಜೊತೆಗೆ ಅಲ್ಲೇ ಪಕ್ಕದಲ್ಲೇ ಒಂದು ಮಾಲ್ ಇದೆ, ಅಲ್ಲಿ ಹೋಗಿ ಬ್ರೆಡ್ಡೆಲ್ಲ ಖಾಲಿ ಆಗಿತ್ತು. ಅದೆಲ್ಲ ತಂದು ರೆಡಿ ಮಾಡಿದ್ದಾಯಿತು. ಇಷ್ಟಪಟ್ಟೆ ತಿನ್ಕೊಂಬಂದಿದ್ಲು ಇದನ್ನ. ಸೊ ಇದು ಬ್ರೌನ್ ಬ್ರೆಡ್ಡು ಅಂದ್ರೂ ಏನೋ ಜಸ್ಟ್ ಹೋಲ್ ವೀಟ್ ಬ್ರೆಡ್ ಅಂತಾರೆ. ಎಡ್ಜಸ್ ಎಲ್ಲ ಕಟ್ ಮಾಡಿಬಿಟ್ಟು ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಬಟ್ ನನಗೆ ವೈಟ್ ಬ್ರೆಡ್ ಇಷ್ಟ. ಬಟ್ ಅದು ಏನೋ ಅನ್ಹೆಲ್ದಿ, ಮೈದಾದಿಂದ ಮಾಡಿರ್ತಾರೆ ಅಂದ್ಬಿಟ್ಟು ಅದೊಂದು ಕಾರಣಕ್ಕೆ ತರಲ್ಲ. ಬಟ್ ಟೇಸ್ಟ್ ವೈಸ್ ಏನು ಓಕೆನೇ ಇರುತ್ತೆ, ಅದೂ ಏನು ಸೇಮೇ ಟೇಸ್ಟ್ ವೈಸು. ಸೊ ನಾನು ಬ್ರೆಡ್ಡೆಲ್ಲ ಎಡ್ಜಸ್ ಕಟ್ ಮಾಡಿಬಿಟ್ಟು ಇದಕ್ಕೊಂಚೂರು ಸಾಸ್ ಹಾಕಿ ಚೆನ್ನಾಗೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಆ್ಯಸ್ ಯೂಶ್ವಲ್ ಕಟ್ ಮಾಡಿರೋ ವೆಜ್ಜೀಸ್ ಹಾಕಿ ಅದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿಸ್ತಾಯಿದ್ದೀನಿ. ಪಿಜ್ಜಾ ಸಾಸ್ ಅಂತ ಏನು ಸಪ್ರೇಟ್ ನಾನೇನು ಇದು ಮಾಡಲ್ಲ. ಈ ಸಾಸ್ ಏನಂತೀರಿ, ಈ ಸಾಸೇ ಓಕೆ. ಏನು ನಿಮಗೆ ಪಿಜ್ಜಾ ಸಾಸ್ ಅಂತ ಮಾಡಬಾರ್ದು. ಕೆಲವೊಬ್ರು ಏನೋ ಮಯೋನೀಸು ಪಿಜ್ಜಾ ಸಾಸ್ ಎರಡೂ ಮಿಕ್ಸ್ ಮಾಡಿನೂ ಹಾಕ್ತಾರೆ, ಓಕೆ. ಬಟ್ ಇದು ವರ್ಕ್ ಆಗುತ್ತೆ, ಚೆನ್ನಾಗೇ ಬರುತ್ತೆ. ಮಕ್ಕಳಿಗೇನೋ ಜಸ್ಟ್ ಚೀಸ್ ಹಾಕ್ಕೊಟ್ಬಿಟ್ರೆ ಸಾಕು, ಒಂದಿಷ್ಟು ವೆಜಿಟೇಬಲ್ಸ್ ತಿನ್ನಂಗೂ ಆಗುತ್ತೆ. ಸೊ ಅವ್ರು ಇಷ್ಟಪಡ್ತಾರೆ. ನಾನು ಅವನ್ಕಿನ್ನ ಏರ್ ಫ್ರೈಯಲ್ಲಿ ಯೂಶ್ವಲಿ ಮಾಡೋದು, ಯಾಕಂದರೆ ಏರ್ ಫ್ರೈಯಲ್ಲಿ ಬೇಗ ಆಗಿಬಿಡುತ್ತೆ. ಇದು ನನಗೆ ಬೆಳಿಗ್ಗೆ ಈಸಿ ಆಗುತ್ತೆ. ಈ ಮೊಜರೆಲ್ಲಾ ಚೀಸ್ ಹಾಕ್ತಾಯಿದ್ದೀನಿ. ಮೊಜರೆಲ್ಲಾ ಚೀಸ್ ಚೆನ್ನಾಗಿ ಅದು ಎಳ್ದಂಗೆ ಒಂಥರ. ಆ್ಯಕ್ಚುಲಿ ಪಿಜ್ಜಾಗೆ ಇದು ಮೊಜರೆಲ್ಲಾ ಚೀಸ್ ಹಾಕಿರ್ತಾರೆ ಅನ್ಸುತ್ತೆ ಜಾಸ್ತಿ. ಈ ಚೀಸ್ ಬೇರೆ ಚೀಸು ಟ್ರೈ ಮಾಡಿದ್ದೆ, ಬಟ್ ಅದಷ್ಟು ಚೆನ್ನಾಗಿರಲ್ಲ. ಈ ಚೆಡ್ಡರ್ ಚೀಸು ಆ ಚೀಸ್ ಅಂತ ಏನೇನೋ ಚೀಸ್ ಬರುತ್ತೆ, ಬಟ್ ಈ ಚೀಸಲ್ಲಿ ಚೆನ್ನಾಗಿ ಏನದು ಪಿಜ್ಜಾಗೆ ಚೆನ್ನಾಗಾಗುತ್ತೆ. ಜಸ್ಟ್ ಏರ್ ಫ್ರೈಯರಲ್ಲಿ 180 ಡಿಗ್ರಿ ಸೆಲ್ಸಿಯಸ್ 12 ಮಿನಿಟ್ಸ್ ಇಟ್ಟೆ. ಕೊನೆಗೆ ಕಟ್ ಮಾಡಿರೋ ಫ್ರೂಟ್ಸ್ ಎಲ್ಲ ಫುಲ್ ಬಾಕ್ಸ್ ಹಾಕ್ತಾಯಿದ್ದೀನಿ. ಫ್ರೂಟ್ಗೊಂದು ಸಪ್ರೇಟ್ ಬಾಕ್ಸು, ಚಿಕ್ಕ ಸ್ಮಾಲ್ ಬಾಕ್ಸ್ ಹಾಕಿರ್ತೀನಿ. ಇಲ್ಲಾಂದರೆ ಲಂಚ್ ಮಾತ್ರ ಸಪ್ರೇಟ್ ಬ್ಯಾಗು. ಸ್ಟ್ರಾಬೆರೀಸ್ ಎಡ್ಜಸ್ ಕಟ್ ಮಾಡ್ತೀನಿ. ಅಮ್ಮ ಇದು ಎಲ್ಲೋ ಇದ್ದರೆ ಅವಳು ಹಂಗೆ ತಿನ್ನಂಗಿಲ್ಲ ಅಮ್ಮ, ಇದು ಹಿಂಗಿತ್ತು ಹಂಗಿತ್ತು ಅಂತಾಳೆ. ಸೊ ಆ ಎಡ್ಜಸ್ ಕಟ್ ಮಾಡಿಬಿಟ್ಟು
ಹಂಗೆ ಬಾಕ್ಸಲ್ಲಿ ಹಾಕಿ ಇವಳ್ದು ಒಂದು ಬಾಕ್ಸ್ ರೆಡಿ. ಇನ್ನೊಂದು ಕ್ವಿಕ್ ಆಗೋದೇನದು ರೆಡಿ ಮಾಡ್ತಾಯಿದ್ದೀನಿ ಪಿಜ್ಜಾ. ಇವತ್ತು ಇವ್ರದ್ದು ಏನು ಫಾದರ್ಸ್ ಡೇ, ಫ್ರೈಡೇ ಅಲ್ಲ ಸಂಡೇ. ಆ್ಯಕ್ಚುಲಿ ಇಲ್ಲಿ ಫಾದರ್ಸ್ ಡೇ ಇರೋದ್ರಿಂದ ಫಾದರ್ಸ್ ಡೇ ಬ್ರೇಕ್ಫಾಸ್ಟ್ ಅಂತ ಸ್ಕೂಲಲ್ಲಿ ಇತ್ತು. ಸೊ ಆ್ಯಕ್ಚುಲಿ ಇವ್ಳಿಗೇನು ಬ್ರೇಕ್ಫಾಸ್ಟ್ ನಾನು ಮಾಡಲಿಲ್ಲ ಇವತ್ತು. ಅವ್ರದ್ರಲ್ಲಿ ಅಲ್ಲೇ ಇರುತ್ತೆ. ಇವಳಾಗಲೇ ಅವ್ರ ಅಪ್ಪಾಜಿಗೆ ಕೊಡಬೇಕು ಅಂತ ಸ್ಕೂಲಲ್ಲಿ ಏನೋ ಮಾಡಿದ್ರು ಅನಿಸುತ್ತೆ. ಫುಲ್ ಎಕ್ಸೈಟಾಗಿ ಗಿಫ್ಟ್ ಆಲ್ರೆಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಒಂದೊಂದು ದಿನ ಅವ್ರ ಅಪ್ಪಾಜಿನೂ ಫುಲ್ ಖುಷಿಪಟ್ಟರು. ಏನೋ ಸರ್ಪ್ರೈಸ್ ಅಂದ್ಬಿಟ್ಟು. ಸಂಡೇ ಆ್ಯಕ್ಚುಲಿ ಇರೋದು, ಬಟ್ ಇವತ್ತು ಫಾದರ್ಸ್ ಡೇ ಬ್ರೇಕ್ಫಾಸ್ಟ್ ಅಂದ ತಕ್ಷಣ ಅವಳು ಫುಲ್ ಫಾದರ್ಸ್ ಡೇನೇ ಇದೆ ಅಂತ ಅನ್ನೋ ಥರ ಏನಾದ್ರು ಕೊಡಬೇಕು ಅಂತ ಆಸೆ ಇತ್ತು. ಕೊಟ್ಲು. ಅವ್ರ ಅಪ್ಪಾಜಿನೂ ರೆಡಿಯಾಗಿದ್ದರು. ಅವರು ಫುಲ್ಲು ಫಾದರ್ಸ್ ಡೇ ಇದಕ್ಕೆ ಹೋಗ್ಬೇಕಂತ. ಇಲ್ಲಿ ಪಿಜ್ಜಾ ಕಟ್ರಲ್ಲಿ ಕ್ವಿಕ್ಕಾಗಿ ಕಟ್ ಮಾಡಿಬಿಟ್ಟು ಒಂದು 3 ಸ್ಲೈಸ್ ಹಾಕಿ ಕಳಿಸ್ತಾಯಿದ್ದೆ. ಇನ್ನೊಂದು ಸ್ಲೈಸ್ ಉಳಿದಿತ್ತು, ಇವ್ರ ಅಪ್ಪಾಜಿ ತಿಂದರು. ಇದೆಲ್ಲ ಆದ ತಕ್ಷಣ ಅವ್ರ ಅಪ್ಪಾಜಿ ಯಾವುದೇ ಇವೆಂಟ್ ಮಿಸ್ ಮಾಡಲ್ಲ. ಅವಳಿಗೆ ಏನಾರ ಆಗಲಿ ಅವಳ ಜೊತೆ ಕೆಲವೊಬ್ರು ಅನ್ಕೋತಾರೆ ಏನು ಬಿಡಿ ಎವ್ರಿ ವೀಕ್ ಒಂದು ಇವೆಂಟು ಇರುತ್ತೆ ಏನೋಗೋದು ಅಂತ. ಬಟ್ ಮಕ್ಕಳು ಮಿಸ್ ಮಾಡ್ತಾರೆ ಬೇರೆ ಪೇರೆಂಟ್ಸ್ ಎಲ್ಲ ನೋಡಿದರೆ. ಸೊ ಕೆಲವೊಂದು ಸರಿ ಆಗಲ್ಲ ಅಂದರೆ ಆಗಲ್ಲ, ಬಟ್ ನಮ್ಮ ಕಡೆ ಆದಾಗ ಮಾತ್ರ ಹೋದರೆ ಚೆನ್ನಾಗಿ. ಸ್ಕೂಲೆಲ್ಲ ರೆಡಿ ಆಯಿತು, ಅವರು ಹೋದ್ರು ಇಬ್ಬರು. ನಾನಿಲ್ಲಿ ಕೊನೆಗೆ ನಾನು ಆಲೂ ಬಾಯ್ಲ್ ಮಾಡಿಟ್ಟಿದ್ದೆ ಒಂದು ಸ್ವಲ್ಪ ದಿನ ನೆನ್ನೆನೋ ಬಟ್ ಅದನ್ನು ಕರಿ ಮಾಡೋಣ ಅಂತಿದ್ದೆ. ಬಟ್ ಇವತ್ತು ನನ್ನ ಪ್ಲ್ಯಾನ್ ಚೇಂಜ್ ಆಯಿತು. ಸೊ ಇದ್ರ ಬದಲು ಆಲೂ ಪರಾಟ ಮಾಡೋಣ ಅಂದ್ಬಿಟ್ಟು ಆಲೂ ಪರಾಟ ರೆಡಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಜೀರಿಗೆ, ಸಾಸಿವೆ, ಮೆಣಸಿನ್ಕಾಯಿ ಹಾಕಿ ಚಿಟಪಟ ಅನ್ನಿಸಿ ಆನಿಯನ್ನು, ಕೊರಿಯಾಂಡರ್ ಹಾಕಿ ಉಪ್ಪು ಹಾಕಿ ಜಸ್ಟ್ ಆಲೂ ಬಾಯ್ಲ್ ಮಾಡಿರೋ ಕಲಿಸೋದು. ಇದು ಚೆನ್ನಾಗಿದೆ. ಇದೇನೋ ಜೀರಿಗೆ ಸಾಸಿವೆ ಹಾಕಿದ್ರೆ ಸಿಡಿಯುತ್ತಲ್ಲ, ಈ ಥರ ಸ್ಟೀಲಿಂದು, ಇದು ಸ್ಟೇನ್ಲೆಸ್ ಸ್ಟೀಲ್ದು. ಇದರಿಂದ ಕವರ್ ಮಾಡಿದ್ರೇನೋ ಸಿಡಿಯಲ್ಲ. ಜಸ್ಟ್ ಇವಾಗ ಜೀರಿಗೆ ಸಾಸಿವೆ, ನಾನು ಹೆಚ್ಚಿದ ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿದೆ. ಸೊ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇತ್ತು. ಎಣ್ಣೆಲಿ ಒಂಚೂರು ಹಂಗೆ ಹುರಿದ್ರೆ ಅದು ಸ್ಪೈಸಿನೆಸ್ ಕಡಿಮೆ ಆಗುತ್ತಲ್ಲ ಅದಕ್ಕೆ. ಸೊ ಆಲೂಗಡ್ಡೆನೆಲ್ಲ ಕಟ್ ಮಾಡಿ ಈ ಫೋರ್ಕಲ್ಲೇ ನಾನು ಮ್ಯಾಶ್ ಮಾಡೋಣ ಅಂದ್ಕೊಂಡೆ. ಬಟ್ ಇದು ನಿನ್ನೆ ರಾತ್ರಿ ಬಾಯ್ಲ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಹಂಗಾಗಿ ಈಸಿಯಾಗಿ ಮ್ಯಾಶ್ ಆಗಲಿಲ್ಲ. ಕೊನೆಗೂ ಮ್ಯಾಶರೇ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿದೆ. ಜೊತೆಗೆ ಏನಾರು ನನ್ನ ಹಸ್ಬೆಂಡ್ ಕೇಳ್ತಾರೆ ಪ್ರೋಟೀನ್ ಎಲ್ಲಿ ಅಂತ. ಸೊ ಹಂಗಾಗಿ ಬಾಯ್ಲ್ಡ್ ಎಗ್ ಇತ್ತಲ್ಲ ಅದರದ್ದು ನನಗೆ ಹಾಗೆ ಬರೀ ಬಾಯ್ಲ್ಡ್ ಎಗ್ ತಿನ್ನೋಕ್ಕೆ ಬೇಜಾರು. ಸೊ ನಾನೇನು ಮಾಡಿದೆ ಅಂದರೆ ಅದು ಚಿಕ್ಕಾಗಿ ಕರಿ ಮಾಡೋಕ್ಕೆಲ್ಲ ತುಂಬ ಟೈಮ್ ಬೇಕು, ಪ್ರಿಪ್ರೇಷನ್ ಬೇಕು. ಒಂದು ಕ್ವಿಕ್ಕಾಗೇನೋ ಫ್ರೈ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಜಸ್ಟ್ ಜೀರಿಗೆ ಹಾಕಿ ಎಣ್ಣೆಲಿ ಸಿಡಿಸಿದ ಮೇಲೆ ಆನಿಯನ್ ಹಾಕಿ ಈ ಮೆಂತ್ಯ ಸೊಪ್ಪು, ಒಣಗಿದ ಮೆಂತ್ಯ ಸೊಪ್ಪು ಇರುತ್ತಲ್ಲ, ಅದಕ್ಕೇನಂತಾರೆ ಇವರು ಕಸೂರಿ ಮೇಥಿ ಅಂತಾರಲ್ಲ, ಅದನ್ನು ಹಾಕಿ ರೋಸ್ಟ್ ಮಾಡಿ ಹಳದಿ ಪುಡಿ, ಆಮೇಲೆ ಏನೇನು ಮಸಾಲ ಇರುತ್ತಲ್ಲ ಯೂಶ್ವಲ್ಲು ಖಾರದ ಪುಡಿ, ಕೊರಿಯಾಂಡರ್ ಪುಡಿ, ಏನಾರ ಒಂದು ಮಸಾಲ, ಉಪ್ಪು. ನನಗೆ ಈ ಎವರೆಸ್ಟ್ ಕಿಚನ್ ಕಿಂಗ್ ಅಂತ ಒಂದು ಮಸಾಲ ಇದೆ, ನನಗೆ ಅದು ಇಷ್ಟ ಆಗುತ್ತೆ. ಅದು ಕರಿಯಲ್ಲೆಲ್ಲ ಸ್ವಲ್ಪ ಕೆಲವೊಂದಿಗೆ ಎಲ್ಲದಕ್ಕೂ ಅಲ್ಲ, ಕೆಲವೊಂದಕ್ಕೆ ಹಾಕ್ಬೋದು ಏನಾರು ಒಂಚೂರು ಫ್ಲೇವರ್ ಇರಲಿ ಅಂತ. ಇದನ್ನು ಹಾಕ್ಬಿಟ್ಟು ಒಂಚೂರು ರೋಸ್ಟ್ ಮಾಡಿ ಇದಕ್ಕೆ ಒಂಚೂರು ನೀರು ಹಾಕಿ ಸಾಫ್ಟ್ ಆದಮೇಲೆ ಬಾಯ್ಲ್ಡ್ ಎಗ್ ಹಾಕೋದು ಅಷ್ಟೇ. ಇದು ಕ್ವಿಕ್ಕಾಗಿ ಆಗಿಬಿಡುತ್ತೆ. ಒಂಚೂರು ಟೇಸ್ಟು ಚೆನ್ನಾಗಿ ಅನಿಸುತ್ತೆ. ಈ ಖಾಲಿ ಬಾಯ್ಲ್ಡ್ ಎಗ್ ತಿನ್ನಲ್ಲ ಇರೋರಿಗೆ ಈ ಥರ ಏನೋ ಒಂದು ಮಾಡಿಕೊಟ್ರೆ ಓಕೆ. ನಾನು ಆಲೂಗಡ್ಡೆಗೆಲ್ಲ ಆನಿಯನ್ ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ನಂದೇನಿದು ಆಲೂ ಪರಾಟಕ್ಕೂ ರೆಡಿ ಆಯಿತು. ಜೊತೆಗೆ ಮೊಟ್ಟೆನೂ ರೆಡಿ ಆಗ್ತಾಯಿದೆ. ಸೊ ಇದಾದಮೇಲೆ ನನ್ನ ಬ್ರೇಕ್ಫಾಸ್ಟ್ ಆಗುತ್ತೆ. ನಾನು ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಅವ್ರದ್ದು ಇದನ್ನು ಬ್ರೇಕ್ಫಾಸ್ಟ್, ಫಾದರ್ಸ್ ಡೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದರು. ಅದೇನೋ ಹಾಟ್ ಡಾಗು ಅದು ಇದು ಇತ್ತು ಅಂದರು. ಬಟ್ ಅದೇನು ಸರಿಗೆ ತಿಂದಿರಲಿಲ್ಲ ಅನಿಸುತ್ತೆ, ನೋಡಬೇಕು. ಈ ನನ್ನ ಪರಾಟನೇ ಕೊಡು ಅಂದರು ಒಂದು. ಸೊ ನಾನೆಲ್ಲ ಮಾಡಿ ಏನು ಒಂದು ಸ್ವಲ್ಪ ಬಟರ್ ಹಚ್ಚಿ ಚೆನ್ನಾಗಿ ರೋಸ್ಟ್ ಮಾಡಿದೆ. ಚೆನ್ನಾಗಾಗಿತ್ತು ಸಾಫ್ಟಾಗಿ. ಸೊ ಜಸ್ಟ್ ಪ್ಲೇಟಲ್ಲಿ ಮೊಸರು, ಮೊಟ್ಟೆ, ಒಂಚೂರು ಈರುಳ್ಳಿ, ಉಪ್ಪಿನಕಾಯಿ,
ಮನೇಲೇ ಮಾಡಿದ್ದು ಈ ಕೊರಿಯಂಡರ್ ಮಿಂಟ್ ಚಟ್ನಿ ಇತ್ತು, ಅದು ಹಾಕಿಕೊಟ್ಟೆ. ನನ್ನ ಹಸ್ಬೆಂಡ್ ಒಂದು ಪರೋಟ ತಿಂದರು. ನೆಕ್ಸ್ಟ್ ನಾನು ಪ್ಲೇಟಿಗೆ ಹಾಕ್ಕೊಂಡು ತಿಂತಾಯಿದ್ದೆ. ಆಮೇಲೆ ಇವತ್ತು ಡಿನ್ನರಿಗೆ ನೋಡಿ ಮಟನ್ ತಂದಿದ್ದೆ ನಿನ್ನೆ ಫ್ರೆಶ್ಶಾಗಿ, ಬೇಬಿ ಗೋಟ್ 1 kg. ಅದು ಬಿರಿಯಾನಿ ಥರ ಮಾಡೋಣ ಅಂದ್ಕೊಂಡೆ. ಬಿರಿಯಾನಿ ಅಂದರೆ ತುಂಬ ಏನು ಚೆನ್ನಾಗಿ ಬಂದಿರಲಿಲ್ಲ, ಓಕೆ ಬಂದಿತ್ತು. ಮನೇಲೇ ಇದ್ದಿದ್ದು ಒಂಚೂರು ಪುದೀನ ಎಲ್ಲ ತೆಗೆದು ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ದೀನಿ. ಖುಷಿಯಾಗುತ್ತೆ ಈ ಥರ ಮನೇಲಿ ಏನಾರು ಬೆಳೆಸಿದ್ರೆ. ಬಟ್ ನನಗೂ ಅಷ್ಟು ಗಾರ್ಡ್ನಿಂಗ್ ಅಭ್ಯಾಸ ಇಲ್ಲ, ಅಷ್ಟೇನು ಮಾಡೋಕ್ಕಾಗಲ್ಲ. ಟೈಮ್ ಇದ್ದಷ್ಟು ಮಾಡ್ತೀನಿ. ಕೊನೆಗೆ ಇದಕ್ಕೇನಿದು ಮಟನ್ಗೆ ಕೊತ್ತಂಬರಿ, ಮಿಂಟು, ಈ ಜಿಂಜರ್ ಗಾರ್ಲಿಕ್ಕು, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಎಲ್ಲ ಮನೇಲಿ ರುಬ್ಬಿದ್ದು ಹಾಕಿದೆ. ಕೊನೆಗೆ ಫ್ರೆಶ್ ಆಗಿರೋ ಆನಿಯನ್ನು ಫ್ರೈಡ್ ಆನಿಯನ್ನು, ಈ ಎಲ್ಲ ಮಸಾಲ ಇರುತ್ತಲ್ಲ ಅದು, ಮೊಸರು, ಒಂಚೂರು ಗರಂ ಮಸಾಲ, ನಿಂಬೆ ಹುಳಿ ಎಲ್ಲ ಹಾಕಿ ಚೆನ್ನಾಗಿ ಕಲ್ಸಿದ್ದೀನಿ. ಒಂದೇ ಸ್ಪೂನ್ ಬಟರ್ ಹಾಕ್ತಿದ್ದೀನಿ. ಇದರಲ್ಲಿ ಮಟನಲ್ಲಿ ಅದರದ್ದೇ ಕೊಬ್ಬಿರುತ್ತಲ್ಲ, ಜಾಸ್ತಿ ಏನು ಹಾಕೋದೇ ಬೇಡ, ಅದು ತಾನೇ ಬಿಟ್ಕೊಳ್ಳುತ್ತೆ. ನಾನು ಇನ್ಸ್ಟಾಪೊಟ್ಟಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದು ಬೇಯಕ್ಕೆ ಇಟ್ಬಿಟ್ಟು ಒಂದು 14 ನಿಮಿಷ. ಕೊನೆಗೆ ರೈಸ್ಗೂ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ನಂಗೆ ಇನ್ನೂ ಒಂಚೂರು ಹೊಟ್ಟೆ ಇದ್ದಂಗೆ ಆಯಿತು. ಟೀ ಕುಡಿಯೋ ಬದಲು ಒಂದು ಕಿವಿ ಫ್ರೂಟ್ ತಿಂದೆ ಇಟ್ಕೊಂಬಿಟ್ಟು. ಕೊನೆಗೆ ಇದು ನನ್ನ ಮಟನ್ನೆಲ್ಲ ಬೇಯಿಸಿದಾದ್ಮೇಲೆ ಈ ಬಿರಿಯಾನಿ ರೈಸ್ ಅಂತಾರಲ್ಲ ಅದಕ್ಕೆಲ್ಲ ಮಸಾಲ ಹಾಕ್ಬಿಟ್ಟು ಕುದಿಯೋ ನೀರಲ್ಲಿ ರೈಸ್ ಹಾಕಿದೆ, ಬಾಸ್ಮತಿ ರೈಸು. ಒಂದಿಷ್ಟು ನಿಂಬೆ ರಸ, ಡ್ರೈ ಮಿಂಟ್ ಹಾಕಿದೆ. ಡ್ರೈ ಮಿಂಟ್ ಹಾಕಿಬಿಟ್ಟು ಎಲ್ಲ ನೀರಲ್ಲಿ ಕಲಿಸ್ತಾ ಇದ್ದೀನಿ. ಇನ್ನೊಂದು ಇದೂ ರೆಡಿ ಆಯಿತು. ಇನ್ನೆಲ್ಲ ಸೋಸ್ಕೊಂಬಿಟ್ಟು ನೀರೆಲ್ಲ ಸೋಸಿ ಇದನ್ನು ಮಟನ್ ರಸದ ಮೇಲೆ ಒಂದು ಸ್ವಲ್ಪ ಡ್ರೈ ಇರಬೇಕು, ತೀರಾ ನೀರಿರಬಾರ್ದು. ಅದ್ರ ಮೇಲೆಲ್ಲ ರೈಸ್ ಹಾಕಿ ಡ್ರೈ ಆನಿಯನ್ ಯೂಶ್ವಲ್ ಹಾಕಿ ಕೊತ್ತಂಬರಿ ಹಾಕಿ ಸ್ವಲ್ಪ ರಾಯ್ತ ಮಾಡಿ ಕೊಟ್ಟಿದ್ದಾಯ್ತು. ಇವತ್ತೇನೋ ಅವ್ರ ಅಪ್ಪಾಜಿ ಜೊತೆ ರೂಢಾಗಿದ್ದೆ ನಾನು ಅಂದ್ಬಿಟ್ಟು ಸಾರಿ ಡ್ಯಾಡಿ ಅಂತ ನನ್ನ ಮಗಳು ಪೇಪರ್ ಮಾಡಿ ಕೊಟ್ಟಳು. ಇದು ನೋಡಿ ನಾನು ಫೈನಲಿ ಬೆಳಿಗ್ಗೆ ತಿಂದಿದ್ದು ಬಂತು. ಬ್ರೇಕ್ಫಾಸ್ಟ್ ತಿಂದಿದ್ದು ಇವಾಗ ತೋರಿಸ್ತಾ ಇದೆ.